ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ, ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಬಿಸಿಲು ಬಂದಿಲ್ಲ ಫ್ರೆಂಡ್ಸ್. ಟೈಮ್ ಬಂದು 7:45 ಇನ್ನೂ ಬಿಸಿಲು ಬಂದಿಲ್ಲ. ರೈಸ್ಗೆ ಇಟ್ಟಿದ್ದೀನಿ. ಸೊ ಇವತ್ತು ಯಾಕೋ ಆಗ್ತಾಯಿಲ್ಲ. ಸೊ ಆಗಲೇ ಎದ್ದೆ 7 ಗಂಟೆಗೆಲ್ಲ ಆಗ್ತಾಯಿಲ್ಲ. ಈಗ ಕಸ್ತೂರು ಬಂದರು, ಅದಕ್ಕೆ ಈಚೆ ಬಂದೆ. ಎಲ್ಲ ಇಟ್ಕೊಂಡಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ, ಎಲ್ಲೋ ಹೋಗಿದ್ದಾರೆ. ಅವ್ರು ಬಂದಮೇಲೆ ಕಸ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಅದು ಮೊನ್ನೆ ಬದನೆಕಾಯಿ ಗೊಜ್ಜು ಮಾಡಿದ್ನಲ್ಲ, ಸೊ ಅದೇ ಇದೆ. ಅದಕ್ಕೆ ರೈಸ್ಗೆ ಇಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ. ಸೊ ನನಗೆ ಸೊಪ್ಪು ಸಾರೇ ಇದೆ, ಅದೇ ತಿನ್ಕೊಳ್ಳೋಣ ಅಂತ ನನಗೆ ತೀರಾ ಆಗ್ತಾಯಿಲ್ಲ. ಸೊ ಬನ್ನಿ ಕಸ ಹಾಕ್ಬಿಟ್ಟು ಆಮೇಲೆ ಹೋಗೋಣ. ನಮ್ಮ ಮನೆಯವ್ರು ಎಳ್ನೀರೆಲ್ಲ ತರಿಸಿದ್ರು. ಸೊ ಎಳ್ನೀರಿದೆ, ಅದು ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಕುಡಿಯೋಣ ಅಂದರೆ ಈಗ ನಮ್ಮ ಮನೆಯವ್ರು ಎದ್ದೋಳೋವರೆಗೂ ಕಾಯಬೇಕು. ಅವ್ರು ಎದ್ಮೇಲೆ ಓಪನ್ ಮಾಡಿಕೊಡ್ತಾರೆ. ಸೊ ಫ್ರೆಂಡ್ಸ್, ಆಮೇಲೆ ನಮ್ಮ ಮನೆಯವ್ರು ನನಗೆ ಬೆಳಗ್ಗೆನೇ ಎಳ್ನೀರು ಕಟ್ ಮಾಡಿಕೊಟ್ಟಿದ್ರು. ಸೊ ಎಳ್ನೀರು ಕುಡ್ಕೊಂಡೆ. ಸೊ ಬಾಡಿ ಯಾಕೋ ನೆನ್ನೆ ರಾತ್ರಿಯಿಂದ ಸಿಕ್ಕಾಪಟ್ಟೆ ಓವರ್ ಹೀಟ್ ಹೋಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಬೆಳಗ್ಗೆನೇ ಎಳ್ನೀರು ಕಟ್ ಮಾಡಿಕೊಟ್ಟಿದ್ದಾರೆ. ಸೊ ಕುಡಿಯೋಣ ಬನ್ನಿ ಫ್ರೆಂಡ್ಸ್. ಈಗ ಅಂಗಡಿಗೆ ಹೋಗ್ತಾಯಿದ್ದೀನಿ. ಬೆಳಗ್ಗೆನೇ ನೋಡಿ ಇನ್ನೂ ಎಷ್ಟು ಮಂಜಿದೆ. ಟೈಮ್ ಬಂದು ಆಲ್ರೆಡಿ 8:15 ಸೊ ಮಂಜು ಥರನೇ ಇದೆ. ನಮ್ಮ ಮನೆಯವರು ಹಾಲು ಬೇಕಂತೆ. ಸೊ ಅದೇ ಓಡಿಸಿದಿಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೆ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ತೊಗೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಹಾಲು ಹಾಗೆ ಬಿಸ್ಕೆಟು, ಶಾಂಪ್ ಬೇಕಿತ್ತು. ಶಾಂಪ್ ತೊಗೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಈಗ ಅವ್ರಿಗೆ ಕೆಲೋಗ್ಸ್ ಕೊಟ್ಟಿದ್ದೀನಿ. ಸೊ ನಾನು ಇದೇ ಅವ್ರಿಗೆ ಕೊಡ್ತಿರೋದು ಮಿಲೆಟ್ ಮುಸ್ಲಿ ಫ್ರೂಟ್ ಸೀಡ್ಸ್ ಮಲ್ಟಿಗ್ರೈನ್ದು. ಸೊ ತುಂಬ ಚೆನ್ನಾಗಿರುತ್ತೆ. ಅವ್ರು ಇದನ್ನು ತಿಂದ್ಕೊಂಡು ಒಂದು ಸ್ವಲ್ಪ ಊಟ ತಿಂದ್ಕೊಂಡು ಕೆಲ್ಸಕ್ಕೆ ಹೊರಟರು. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನಮ್ಮ ಮನೆಯವರು ಒಂದು ಸ್ವಲ್ಪ ಆರ್ಡರ್ ಐಟಮ್ ಮಾಡಿದ್ದಾರೆ. ಇದು ಫಾರ್ಮಸಿಯಿಂದ ಬಂದಿರೋದು. ಇದು ಬಂದು ಬಟಾಣಿ ಫ್ರೆಂಡ್ಸ್, ಬರೀ 5 ರೂಪಾಯಿ. ಬರೀ 5 ರೂಪಾಯಿ ಫ್ರೆಂಡ್ಸ್. ಇದು ನೀವು ನಂಬ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಜಸ್ಟ್ 5 ರೂಪೀಸ್. ಆಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಇದೆ ನೋಡಿ, ಇದು ಬರೀ 4 ರೂಪಾಯಿ ಫ್ರೆಂಡ್ಸ್. ಬರೀ 4 ರೂಪಾಯಿ ಇದು. ಆಮೇಲೆ ಎಳ್ನೀರು ಹಾಕಿದ್ದಾರೆ. ಸೊ ನೆನ್ನೆ ಬಂದು ಏನಾಗಿತ್ತು ಅಂದರೆ ಊಟ ಮಾಡ್ತಿದ್ದೆ ಫ್ರೆಂಡ್ಸ್. ಸೊಪ್ಪು ಸಾರು ಮುದ್ದೆ ತಿಂತಾ ಇದ್ದಂಗೆ ಸಿಕ್ಕಾಬಿಟ್ಟೆ ಹೊಟ್ಟೆನೂ ಸ್ಟಾರ್ಟ್ ಹೋಗಿತ್ತು. ನಮ್ಮ ಇದಕ್ಕೇನು ಎಳ್ನೀರು ಕೂಡ ಸಿಕ್ಕಲಿಲ್ಲ, ಆರ್ಡ್ರಿಗೆ ಸಿಕ್ಕಲೇ ಇಲ್ಲ ಎಳ್ನೀರು. ಆಮೇಲೆ ನಮ್ಮ ಮನೆಯವ್ರು ಹೊರಗಡೆ ಹೋಗಿ 2 ಎಳ್ನೀರು ತೊಗೊಂಬಂದು ಎಳ್ನೀರು ಕುಡಿದು ರಾತ್ರಿ ಎಲ್ಲ ಇಬ್ಬರು ಸಿಕ್ಕಾಬಿಟ್ಟೆ ಓದಾಡಿದ್ದೀನಿ. ನನ್ನ ಕೈಯಲ್ಲಂತೂ ಇರೋಕ್ಕೆ ಆಗ್ತಾಯಿದ್ದಿಲ್ಲ. ಪಾಪ ನಮ್ಮ ಮನೆಯವ್ರಿಗೂ ನಿದ್ದೆ ಇಲ್ಲ, ಇಬ್ರಿಗೂ ರಾತ್ರಿ ಸರಿಯಾಗಿ ನಿದ್ದೆನೇ ಇಲ್ಲ. ಆಮೇಲೆ ಎಳ್ನೀರು ತಂದಿದ್ರಲ್ಲ ಅದನ್ನೊಂದು ಕುಡ್ದು ಮತ್ತು ಇವತ್ತು ಬೆಳಗ್ಗೆ ಒಂದು ಕುಡಿದೆ. ಆದರೂ ನಮ್ಮ ಮನೆಯವ್ರು ಈಗ ಸ್ವಲ್ಪ ಪರವಾಗಿಲ್ಲ. ಆದರೂ ಇವಾಗ 4 ಎಳ್ನೀರು ಬುಕ್ ಮಾಡಿದ್ದಾರೆ. ಈಗ ಮಧ್ಯಾಹ್ನ ಊಟ ಮಾಡೋ ಇಂಟ್ರೆಸ್ಟ್ ಏನೂ ಇಲ್ಲ. ಸೊ ಅದಕ್ಕೆ ಎಳ್ನೀರು ಕುಡ್ಕೊಳ್ಳೋಣ ಅಂತ ಇದ್ದೀನಿ. ಇದು ಬಟಾಣಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಡೋಣ. ಬಿಸಿಲೇನೋ ಬಂದಿದೆ, ಅದೇ ನನ್ನ ಗಾಡಿ ಇಲ್ಲ. ಇವತ್ತು ನಮ್ಮ ಮನೆಯವರು ನನ್ನ ಗಾಡಿ ತೊಗೊಂಡು ಹೋಗಿದ್ದಾರೆ ಕೆಲಸಕ್ಕೆ. ಅವ್ರ ಗಾಡಿ ಮನೇಲೇ ಇದೆ ನೋಡಿ. ಅವ್ರ ಗಾಡಿ ಇದ್ರೂ ಎಲ್ಲ ತೊಳೆದಿದ್ದೆಲ್ಲ ಈ ಥರ ಒಣಗಾಕಿರ್ತೀನಿ. ಸೀಸರೆಲ್ಲ ತೊಳ್ದು ಒಣಗಾಕಿದ್ದೀನಿ. ಬಿಸಿಲು ಬರುತ್ತೆ ಫ್ರೆಂಡ್ಸ್. ಇದೊಂದು ಸ್ವಲ್ಪ ತಾದ್ರೆ ಅಲ್ಲಿ ಬಿಸಿಲು ಬರುತ್ತೆ. ಸೊ ಫ್ರೆಂಡ್ಸ್, ಊಟ ಮಾಡೋಕ್ಕೆ ಯಾಕೋ ಮಧ್ಯಾಹ್ನ ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಮತ್ತೆ ಎಳ್ನೀರು ಕುಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಆಲ್ರೆಡಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಇವತ್ತು ಬೇಗನೆ ಪೂಜೆ ಮಾಡಿಬಿಟ್ಟೆ. ಸೊ ಈಗ ಹಸು ಆಗ್ತಾಯಿದೆ. ದೋಸೆ ಇದೆ, ಹಸಿಟ್ಟಿದೆ. ಸೊ ಚಟ್ನಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ರಾತ್ರಿಗೂ ನಮ್ಮ ಮನೆಯವರು ಚಟ್ನಿ, ದೋಸೆ, ಆಲೂಗಡ್ಡೆ ಪಲ್ಯ ತಿಂತೀನಿ ಅಂತ ಹೇಳ್ತಾರೆ ರಾತ್ರಿಗೆ. ಸೊ ಅದಕ್ಕೆ ಈಗ ಚಟ್ನಿ ಮಾಡಿಕೊಂಡು ದೋಸೆ ತಿನ್ಕೊಂಡು, ಚಟ್ನಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ, ರಾತ್ರಿಗೂ ಹೋಗುತ್ತೆ. ಅವ್ರು ಬಂದಮೇಲೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ ಈಗ ಬೇಗ ಕ್ವಿಕ್ಕಾಗಿ ಚಟ್ನಿ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ. ಸೊ ಹಾಗಾಗಿ ಬೇಗ ಹಸಿವಾಯಿತು. ಅದಕ್ಕೋಸ್ಕರ 5 ಗಂಟೆಗೆಲ್ಲ ಪೂಜೆ ಮುಗಿಸಿ ಸೊ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಿಂದ್ಬಿಟ್ಟು ದೋಸೆ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಕೊಂಡು ಸೊ ಅದಕ್ಕೆ ಫಸ್ಟು ಪೂಜೆ ಮುಗಿಸ್ಕೊಂಡು 5 ಗಂಟೆಗೆಲ್ಲ ಆಮೇಲೆ ಮತ್ತೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಪಲ್ಯ ಮಾಡಿರಲಿಲ್ಲ, ಬರೀ ಚಟ್ನಿ ಮಾತ್ರ ಮಾಡಿಕೊಂಡೆ. ಸೊ ನೈಟ್ಗೂ ಆಗೋಷ್ಟು ಚಟ್ನಿ ಮಾಡಿಕೊಂಡೆ, ಒಂದು ಸ್ವಲ್ಪ ಜಾಸ್ತಿನೇ. ನಮ್ಮ ಮನೆಯವ್ರು ಬಂದಮೇಲೆ ರಾತ್ರಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಸೊ ಫೈನಲಿ ದೋಸೆ ಮಾಡಿಕೊಂಡು ಊಟ ತಿಂದೆ ಫ್ರೆಂಡ್ಸ್. ಎನರ್ಜಿ ಆವಾಗ ಬಂತು. ಆಮೇಲೆ ಒಂದು ಸ್ವಲ್ಪ ಹೊತ್ತು 7 ಗಂಟೆವರೆಗೂ ರೆಸ್ಟ್ ಮಾಡಿದೆ. ಆಮೇಲೆ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡಿಬಿಡೋಣ, ನೀನು ಬರ್ತಾರೆ ಅಂದ್ಕೊಂಡು ಆಲೂಗಡ್ಡೆ ಪಲ್ಯಕ್ಕೂ ಎಲ್ಲ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೆ. ಸೊ ನಾಳೆ ಬಂದು ನ್ಯೂ ಇಯರ್ ಫ್ರೆಂಡ್ಸ್. ಸೊ ಈಚೆ ಎಲ್ಲ ಕ್ಲೀನ್ ಮಾಡಿದ್ದೆ ಸ್ವಲ್ಪ. ಸೊ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಿ ಕಲರ್ಸ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಯಾವ ರಂಗೋಲಿ ಹಾಕಬೇಕು ಅನ್ನೋದೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಆದರೆ ಆಗ್ತಾಯಿಲ್ಲ, ಏಕೆಂದರೆ ನನಗೊಂದು ಸ್ವಲ್ಪ ಹುಷಾರಿಲ್ಲ. ಸೊ ಹಾಗಾಗಿ ಮಾಡ್ತಾಯಿಲ್ಲ. ಮುಂಚೆ ಚೆನ್ನಾಗೇ ಇದ್ದೆ, ಈಗ ನಿನ್ನೆಯಿಂದ ಸಿಕ್ಕಾಪಟ್ಟೆ ನನಗೆ ಹುಷಾರಿಲ್ಲ, ಜಾಸ್ತಿ ಹೋಗಿದೆ. ಸೊ ಅದಕ್ಕೆ ನಮ್ಮ ಮನೆಯವ್ರು ಏನು ಮಾಡಬೇಡ, ಸೈಲೆಂಟಾಗಿ ಇದ್ಬಿಡು ಅಂತ ಅಂದಿದ್ದಾರೆ ಒಂದು ಸ್ವಲ್ಪ ದಿನ. ಸೊ ಅದಕ್ಕೋಸ್ಕರ ನಾನು ಬೇಡ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಹಾಗಾಗಿ ನ್ಯೂ ಇಯರ್ಗೆ ಏನು ಮಾಡ್ತಾಯಿಲ್ಲ ಈ ಸತಿ. ಸುಮ್ಮನೆ ಎದ್ದು ಬೆಳಿಗ್ಗೆ ಪೂಜೆ ಮಾಡ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ.
ನೋಡೋಣ ಆಮೇಲೆ ಬೇರೆ ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ, ನೋಡೋಣ ಏನು ಮಾಡ್ತೀವಿ ಅಂತ ಅಂದ್ಕೊಂಡು. ಸೊ ಆಮೇಲೆ ಫೈನಲಿ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದಾಯಿತು. ಸೊ ಅದಕ್ಕೂ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಹಾಗೆ ಬಿದ್ದಿದ್ದ ಪಾತ್ರೆ ಇತ್ತಲ್ವ, ಸೊ ಹಾಗೆ ಅದನ್ನು ತೊಳ್ಕೊಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಬಿದ್ದಾಗೆ ತೊಳ್ಕೊಂಬಿಟ್ರೆ ಒಳ್ಳೆಯದು ಅಂತ ಅಂದ್ಕೊಂಡು. ಸೊ ಹಾಗೆ ಆಲೂಗಡ್ಡೆ ಬೇಯಿಸಿದ ಕುಕ್ಕರು ಎಲ್ಲ ಇತ್ತಲ್ವ, ಸಾಯಂಕಾಲ ತಿಂದಿದ್ದ ತಟ್ಟೆ ಎಲ್ಲ ಅದನ್ನು ಕೂಡ ತೊಳ್ಕೊಳ್ತಿದ್ದೀನಿ. ಆಮೇಲೆ ಈ ನಡುವೆ ನಳ್ಳಿಯಲ್ಲಿ ನೀರು ಯಾಕೋ ಕಮ್ಮಿಯಾಗಿ ಹೋಗಿದೆ ಫ್ರೆಂಡ್ಸ್, ಅದು ಏನಾಗಿದೆ ಗೊತ್ತಿಲ್ಲ. ಸೊ ಅದೆಲ್ಲ ಒಂದು ಸತಿ ಬಿಚ್ಚಿ ಚೆಕ್ ಮಾಡಿಸ್ಬೇಕು ನಮ್ಮ ಮನೆಯವ್ರ ಕೈಯಲ್ಲಿ. ಸೊ ಫ್ರೆಂಡ್ಸ್ ಆಮೇಲೆ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ಟೈಮ್ ಬಂದು 9:45 ಆಗಿತ್ತು. ಅವ್ರಿಗೆ ಊಟ ಹಾಕ್ಕೊಳ್ಳ ಅಂದರೆ ಬೇಡ, ಇನ್ನೂ ಲೇಟಾಗಿ ತಿಂತೀನಿ ಅಂತ ಇದ್ದರು. ಸೊ ನನಗೆ ಹೊಟ್ಟೆ ಹಸಿತಾ ಇದೆ, ನಾನು ದೋಸೆ ಮಾಡ್ಕೊಳ್ತೀನಿ ಅಂದಿದ್ದಕ್ಕೆ ಅವರೇ ಬಂದು ನಾನೇ ದೋಸೆ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ದೋಸೆ ಹಾಕ್ಕೊಡ್ತಾಯಿದ್ರು. ಸೊ ನಾನು ಬಂದು ನಾರ್ಮಲಾಗಿ ಬೇರೆ ಹೆಂಚಲ್ಲಿ ಮಾಡ್ತೀನಿ, ಈ ಹೆಂಚು ಬಂದು ತುಂಬ ಭಾರ ಇದೆ. ಸೊ ಇದನ್ನ ಏನಂತ ಕರೀತಾರೋ ನಂಗೆ ಗೊತ್ತಿಲ್ಲ. ಸೊ ಅವರು ಇದರಲ್ಲಿ ಈ ಥರ ಎಣ್ಣೆ ಹಾಕಿ ಈರುಳ್ಳಿಯಲ್ಲಿ ಅದಕ್ಕೆ ಸ್ಪ್ರೆಡ್ ಮಾಡಿ ಆಮೇಲೆ ದೋಸೆ ಹಸಿಟ್ಟು ಹಾಕೋದು ಈ ಥರ ಮಾಡಿಕೊಡ್ತಾರೆ. ಸೊ ಅದಕ್ಕೆ ನಾನೇ ಮಾಡಿಕೊಡ್ತೀನಿ ಅಂತ ಅವರೇ ಮಾಡಿಕೊಟ್ರು. ಸೊ ಫೈನಲಿ ಊಟ ಕೂಡ ಮುಗಿಸ್ಕೊಂಡ್ವಿ. ಆಮೇಲೆ ಆರೆಂಜ್ ತರಿಸಿದ್ನಲ್ಲ, ಸೊ ಅದನ್ನು ಕೂಡ ಬಿಡಿಸ್ಕೊಟ್ಟೆ. ನಮ್ಮ ಮನೆಯವ್ರು ಆರೆಂಜ್ ತಿನ್ಕೊಂಡ್ರು. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟೇ, ವ್ಲಾಗಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.